ಕಾರಣದಿಂದ ಹತ್ಯೆಗೀಡಾದ ರೇಣುಕಾಸ್ವಾಮಿ ಕೊಲೆಯಾಗಿ 1 ವರ್ಷ ಕಳೆದಿದೆ. ಈ ಸಂದರ್ಭದಲ್ಲಿ ಮೃತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಮಾಧ್ಯಮಗಳೊಂದಿಗೆ ಮಾತನಾಡಿ, ನನ್ನ ಮಗನನ್ನ ಕಳೆದುಕೊಂಡು 1 ವರ್ಷ ದುಃಖದಲ್ಲಿ ಇದ್ದೇವೆ. ಆ ನೋವನ್ನ ಮರೆಯಲು ಇಂದಿಗೂ ಆಗ್ತಾ ಇಲ್ಲ. ಸರ್ಕಾರ ನನ್ನ ಸೊಸೆಯ ಭವಿಷ್ಯಕ್ಕೆ ಒಂದು ಆಧಾರ ಕೊಡಬೇಕು ಅಂತ ಮನವಿ ಮಾಡಲಾಗಿತ್ತು. ಆದ್ರೆ ಸರ್ಕಾರ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸೊಸೆ ಹಾಗೂ ಮೊಮ್ಮಗನ ಭವಿಷ್ಯಕ್ಕೆ ತೊಂದರೆಯಾಗ್ತಾ ಇದೆ. ನನ್ನ ಮಗ ಇದ್ದಿದ್ರೆ ನಾವು ಚಿಂತೆ ಮಾಡಬೇಕಾಗಿರಲಿಲ್ಲ. ಅವನನ್ನ ಮೋಸದಿಂದ ಕೊಲೆ ಮಾಡಿ ಇವತ್ತು ನಮ್ಮ ಕುಟುಂಬ ಸಂಕಷ್ಟದಲ್ಲಿ ಇದೆ. ಆದ್ದರಿಂದ ಸರ್ಕಾರ ಇತ್ತ ಗಮನ ಹರಿಸಿ ನನ್ನ ಸೊಸೆಗೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ನಿಮ್ಮ ಮಗ 1 ವರ್ಷ ಆಯಿತು, ಇನ್ನೂ ದುಃಖದಲ್ಲೇ ಇದೆ. ವರ್ಷ ಕಳೆದ್ಬಿಟ್ಟು ನನ್ನ ಮಗ ಇಲ್ಲ. ಮಗನ ನೋಡಿದ್ರೆ ಅದು ಬರುತ್ತದೆ. ಇದಕ್ಕೆ ಅವಳಿಗೊಂದು ಕೆಲಸ ಕೊಡಿಸ್ಬೇಕು ಅಷ್ಟೇ. ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾದ್ರು ಆಧಾರ ಹಾಕ್ಬೇಕಷ್ಟೇ. ನನ್ನ ಮೊಮ್ಮಗಂದು ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ತಪ್ಪಿತ್ತು ಅದು ಕೂಡ ವಿಳಂಬ ಆಗ್ತಾ ಇದೆ. ಅದೆಲ್ಲ ಅವ್ರಿಗೆ ಬಿಡ್ತಾರೆ. ನಿಮ್ಮ ಮನೆಯವರು ಕೊಲೆಯಾಗಿ 1 ವರ್ಷ ಆಯಿತು. ಕಳೆದ 1 ವರ್ಷದಿಂದ ದುಃಖದಲ್ಲೇ ಇದ್ದೀರಿ. ಈ ಸಂದರ್ಭವನ್ನು ತನಿಖೆ ವಿಚಾರದಲ್ಲಿ ನಮ್ಮ ಮನೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತ್ತಿಮ್ಮ ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು.